ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಟೈಮ್ ಆಗೋಯಿತು, ಹಾಗಾಗಿ ನಾನು ಪಾಪುನ ಎದೊಳ್ಸೋಣ ಅಂತ ರೂಮಿಗೆ ಬಂದೆ. ಸೊ ಇವಾಗ ಅವನ್ನ ನೋಡಿದೆ, ಇನ್ನೂ ಫುಲ್ಲು ನಿದ್ದೆಲಿದ್ದಾನೆ. ಎದೊಳ್ಸೋಕ್ಕೆ ಮನಸ್ಸೇ ಇಲ್ಲ. ಆದರೆ ಎದೊಳಿಸ್ಲೇಬೇಕು, ಸ್ಕೂಲಿಗೆ ಟೈಮ್ ಆಯಿತು. ಎದೊಳು ಚಿನ್ನಮ್ಮ. ಗುಡ್ ಮಾರ್ನಿಂಗ್ ಕೈರಾ, ವೆರಿ ಗುಡ್ ಮಾರ್ನಿಂಗ್. ಹಾಯ್. ಎದ್ದಾಗ ಅವನು ಆ ಕಡೆ ಹೋಗಲ್ಲ, ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರಬೇಕು, ನಾನು ಅವನ್ನ ಎತ್ಕೊಂಡೇ ಇರಬೇಕು ಅಂತ ಇದು ಮಾಡ್ತಾನೆ. ಅವನಿನ್ನು ನಿದ್ದೆ ಮೂಡಲೇ ಇದ್ದಾನೆ. ಗುಡ್ ಮಾರ್ನಿಂಗ್ ಹೇಳಿದೆ, ನೀನು ಹೇಳು ವಾಪಸ್ ಒಂದಿದ್ದಕ್ಕೆ ಇಲ್ಲ ಅಂತ ಹೇಳ್ದ. ಅದಾದಮೇಲೆ ಫಸ್ಟ್ ಅವನಿಗೆ ಬೆಚ್ಚಗಿರೋ ನೀರು ಕೊಡ್ತೀನಿ ಎದ್ದಿದ ತಕ್ಷಣವೇ. ಒಂದೇ ಸತಿ ನೀಟಾಗಿ ಕುಡಿದು ವಾಪಸ್ ಕೊಟ್ಟಾಗ ಅವನಿಗೆ ಗುಡ್ ಬಾಯ್ ಅಂತ ಹೇಳಿಬಿಟ್ರೆ ಸಾಕು, ತುಂಬ ಹ್ಯಾಪಿ ಆಗ್ಬಿಡ್ತಾನೆ ಅವನು. ಈಗ ವಾಶ್ರೂಮಿಗೆ ಹೋಗ್ತಾ ಇದ್ದಾನೆ. ವಾಶ್ರೂಮ್ ಡೋರ್ ತೆಗಿಯೋದೇ ಅವನು ಒಂಥರ ಡಿಫ್ರೆಂಟಾಗಿ ತೆಗಿಯೋಕ್ಕೆ ಹೋಗ್ತಾನೆ ಯಾವಾಗಲೂ, ಪ್ರತಿ ಸತಿನೂ ಅಷ್ಟೇ. ಜೊತೆಗೆ ನಾನೇನು ಇರಬೇಕು ಅಂತೇನಿಲ್ಲ, ಅವ್ನ ಪ್ರೈವೇಸಿ ಬೇಕು ಅವನಿಗೆ. ಸೊ ವಾಶ್ರೂಮ್ ಹೋಗಿ ಕ್ಲೀನಾಗಿ ಮುಗಿಸ್ಕೊಂಡು ಬಂದು ಈ ಥರ ಎದುರಿಸೋದು ನನಗೆ. ಈಗ ಅವನಾಗೆ ಬ್ರಷ್ ಮಾಡೋಷ್ಟು ದೊಡ್ಡವನು ಆಗಿದ್ದಾನೆ. ಮೆಲ್ಲಗೆ ಬ್ರಷ್ ಮಾಡು ಅಂತ ಹೇಳ್ತೀನಿ, ಆದರೂ ಸ್ವಲ್ಪ ಸಖತ್ ಜೋರಾಗೆ ಬ್ರಷ್ ಮಾಡ್ತಾನೆ. ಆದಷ್ಟು ಸ್ಲೋ ಬ್ರಷ್ ಮಾಡು ಅಂತ ಹೇಳ್ತೀನಿ. ಜೊತೆಗೆ ಒಂದು ಹೊಸ ಬ್ರಷ್ ಆಗಿರೋದ್ರಿಂದ ಅದು ಸ್ಟಿಕ್ ಆಗುತ್ತಲ್ಲ ವಾಲಿಗೆ, ಅದನ್ನು ಟ್ರೈ ಮಾಡ್ತಾನೆ ಯಾವಾಗ್ಲೂ. ಹಲ್ಲು ಉಜ್ಜಿದಾಯಿತು, ಅವನು ಹಂಗೆ ಬಾಯೆಲ್ಲ ತೊಳ್ಕೊತಾನೆ. ತೊಳ್ಕೊಂಡ್ಮೇಲೆ ಒಂದು ಫೇಸ್ನ ವಾಶ್ ಮಾಡ್ತೀನಿ. ನಾನೇ ಫೇಸ್ ಒರ್ಸೋಕ್ಕೆ ಹೋದೆ, ಬೇಡ ನಾನೇ ಒರೆಸ್ಕೊತೀನಿ ಅಂತ ಒರೆಸ್ಕೊಂಡು ವಾಪಸ್ ಟವರ್ ಕೊಟ್ಟ. ಜೊತೆಗೆ ಇವಾಗ ಹೆಂಗೋ ಒಂದು ಬ್ರಷ್ ಎಲ್ಲ ಆಗಿತ್ತಲ್ಲ, ಇವಾಗ ಒಂದು ಹಾಲ್ ಟೈಮು, ಅದನ್ನು ಕೂಡ ನಾನೇ ಪೌಡರ್ ಎಲ್ಲ ನಾನೇ ಮಿಕ್ಸ್ ಮಾಡ್ತೀನಿ ಮಮ್ಮಿ ಅಂತ ಅಂತಾನೆ. ಸೊ ಅವನಿಗೆ ಕೊಡ್ತೀನಿ, ಯಾವುದಕ್ಕೂ ಏನಿಲ್ಲ ಅಂತ ಹೇಳಲ್ಲ. ಸ್ವಲ್ಪ ಬಿಸಿ ಇತ್ತು ಹಾಲು, ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಅಂದ. ಇವಾಗ ಬೇಡ ಅಂದರೆ ಬೇಜಾರು ಮಾಡ್ಕೊತಾನೆ ಅಂತ ಸ್ವಲ್ಪ ಹೊತ್ತು ಕೊಟ್ಟು ಆಮೇಲೆ ನಾನೇ ಮಿಕ್ಸ್ ಮಾಡಿ ಅದು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ಫನ್ ಎಲ್ಲ ಮಾಡ್ತಾನೆ. ಗಲೀಜಾಗಿತ್ತಲ್ಲ ಅದನ್ನು ಕ್ಲೀನಿಂಗ್ ಅವನೇ ಮಾಡ್ತಾನೆ. ಸೊ ಅದನ್ನೆಲ್ಲ ಡಿಸಿಪ್ಲಿನ್ ಇವಾಗಲೇ ಕಲಿಸ್ಬೇಕು ಮಕ್ಕಳಿಗೆ, ಇಲ್ಲಾಂದರೆ ನೆಕ್ಸ್ಟು ನಾವೇ ಮಾಡಬೇಕಾಗುತ್ತೆ ಎಲ್ಲನೂ. ಅದೆಲ್ಲ ತಣ್ಣಗಾದ್ಮೇಲೆ ಹಾಲು ತೊಗೊಂಡೋಗಿ ಕೊಟ್ಟೆ ಅವನಿಗೆ. ಹಾಲು ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾನೆ ಅವನು. ನಾನು 2 ಟೈಮ್ ಕೊಡ್ತೀನಿ ಅಷ್ಟೇ ಹಾಲು. ಅದೇ ಅವನಿಗೆ ಕಾಂಪ್ಲಿಮೆಂಟ್ಸ್ ಅಂದರೆ ತುಂಬ ಇಷ್ಟ. ವೆಯ್ಟ್ ಮಾಡ್ತಾನೆ. ವೆರಿ ಗುಡ್ ಅಂದಿದ ತಕ್ಷಣ ಸ್ಮೈಲ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಬರುತ್ತೆ. ಜೊತೆಗೆ ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ ಅಂದ ಅಂತ ಟಿ ವಿ ಹಾಕ್ಕೊಟ್ಟೆ. ಇನ್ನೂ ಟೈಮ್ ಇದೆ ಸ್ಕೂಲಿಗೆ ರೆಡಿ ಆಗೋಕ್ಕೆ. ಟಿ ವಿ ನೋಡ್ತಾ ಇದ್ದ ಅಷ್ಟೊದೇ ಅವ್ರ ಅಪ್ಪನೂ ಎದ್ದಿದ ತಕ್ಷಣ ಹೋಗ್ತಾನೆ ಅವ್ರ ಅಪ್ಪನ ಹತ್ರ ಆಟಾಡೋಕ್ಕೆ. ಆಟಾಡಿದ್ಮೇಲೆ ಅವ್ರ ಅಪ್ಪ ಇವತ್ತು ನಾನು ನನಗೆ ತಿಂಡಿ ಮಾಡಿಕೊಡ್ತೀನಿ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು, ಇವತ್ತು ನಾನು ಡಿಫ್ರೆಂಟಾಗಿರೋ ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊತಾಯಿದ್ರು. ಅಷ್ಟೊತ್ತಿಗೆ ಕೈರವ್ ಲಂಚಿಗೆ ಪರಾಟ ಮಾಡಿದ್ದೆ. ಅದ್ರದ್ದು ಹಿಟ್ಟೊಂಚೂರು ಉಳಿದಿತ್ತಲ್ಲ, ಅದರಲ್ಲಿ ಅವನು ಚಪಾತಿ ಹಿಟ್ಟೆಲ್ಲ ಆಟಾಡ್ತಾ ಇದ್ದಾನೆ. ಜೊತೆಗೆ ನಾನು ನನ್ನ ಹಸ್ಬೆಂಡು ಇಬ್ಬರು ಕಾಫಿ ಕುಡಿತೀವಿ. ಯಾವಾಗಲೂ ಕುಡಿಯೋಲ್ಲ, ಯಾವತ್ತಾದರೂ ಅಪರೂಪ ಕುಡಿಯೋದು, ಬಟ್ ಇವತ್ತು ಕುಡಿತಾ ಇದ್ವಿ. ಅಷ್ಟೊತ್ತಿಗೆ ಕೈರವ್ ನೋಡಿ ಇಲ್ಲಿ ಮತ್ತೆ ತಗೊಂಡು ಚಪಾತಿ ಹಿಟ್ಟಲ್ಲಿ ಚಪಾತಿ ಮಾಡ್ತೀನಿ ನಾನು ಅಂತೇಳಿ ಆಟಾಡ್ತಾ ಇದ್ದಾನೆ. ಜೊತೆಗೆ ಒಂದೆಲ್ಲ ಬ್ಯಾಗ್ನ ರೆಡಿ ಮಾಡಬೇಕು ಅಂತ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಫ್ರೀ ಇದ್ದೆ ನಾನು. ಸೊ ಬ್ಯಾಗಲ್ಲಿ ಒಂದು ಬೇಕಾಗಿರೋ ಏನೇನು ಬೇಕು ಐಟಮ್ಸ್ ಅದನ್ನು ಇಡ್ತಾಯಿದ್ದೆ. ಮತ್ತು ಲಂಚು ಪ್ರಿಪೇರ್ ಆಗಿತ್ತು, ಬಾಕ್ಸ್ನೆಲ್ಲ ಲಂಚ್ ಬ್ಯಾಗ್ ಒಳಗಡೆ ಹಾಕ್ತಾಯಿದ್ದೆ. ಬಾಟಲು, ನ್ಯಾಪ್ಕಿನ್ನು ಮತ್ತು ಸ್ನ್ಯಾಕ್ಸಲ್ಲಿ ಆ್ಯಪಲ್ ಇತ್ತು. ಆ್ಯಪಲಿಗೆ ಅವನಿಗೆ ಸ್ಪೂನ್ಸು ಆಗಲಿ ಇನ್ನೂ ಏನೇನು ಯುಟೆನ್ಸಿಲ್ಸ್ ಬೇಕು ಅದನ್ನೆಲ್ಲ ಇಡ್ತಾಯಿದ್ದೆ. ಅದಾದಮೇಲೆ ಅವರಪ್ಪ ಸ್ನಾನ ಮಾಡಿಸಿ ಕಳಿಸಿದ್ರು ಕೈರವ್ನ. ಇನ್ನೇನು ಅವನ್ನ ರೆಡಿ ಮಾಡಬೇಕು, ಡ್ರೆಸ್ ಮಾಡಬೇಕು. ಸ್ನಾನ ಆಯಿತು. ಸ್ನಾನ ಆಗಿದ ತಕ್ಷಣ ಹಿಂಗೆ ಸುಮ್ಮನೆ ಕೂತ್ಕೊಬಿಟ್ಟಿದ್ದಾನೆ, ಯಾಕೋ ಗೊತ್ತಿಲ್ಲ.
ಜೊತೆ ರೆಕಾರ್ಡ್ ಮಾಡೋಕ್ಕೆ ಅಂತ ಫೋನ್ ಇಟ್ಟಿದ್ನಲ್ಲ ಅದನ್ನೇ ನೋಡ್ಕೊಂಡು ಕೂತಿದ್ದಾನೆ. ಅವ್ನು ನೀಟಾಗಿ ಕಾಣಿಸ್ತಾ ಇದ್ನಲ್ಲ ಅದಕ್ಕೆ ಅವನೇ ನೋಡ್ಕೊತಾ ಇದ್ದಾನೆ. ಅವನೀಗ ಆ ಕಡೆ ನನ್ನ ಕಡೆ ತಿರುಗಮ್ಮ ನೀಟಾಗಿ ಕ್ರೀಮ್ ಹಚ್ಬೇಕು ಅಂತ ಹೇಳಿದ್ರು ಅವ್ನು ತಿರುಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಟೈಮ್ ಆಗಕ್ಕೆ ಬಂತು, ಸ್ಕೂಲಿಗೆ ಹೊರಡಬೇಕು, ಬೇಗ ಬೇಗ ರೆಡಿ ಆಗಪ್ಪ ಅಂತ ಅಂದ್ರೂ ಮಧ್ಯದಲ್ಲಿ ಡ್ಯಾನ್ಸ್ ಮಾಡೋದು ಅದು ಇದು ಮಾಡೋದು, ಮತ್ತು ಅವ್ರ ಪಪ್ಪನ ಹತ್ರ ಹೋಗೋದು ಒಂದು ಸತಿ ಮಧ್ಯದಲ್ಲಿ, ಮತ್ತೆ ಹೋಗಿ ಕರ್ಕೊಂಬ ಮತ್ತೆ ರೆಡಿ ಮಾಡೋ. ಅದಾದಮೇಲೆ ಇನ್ನು ರೆಡಿ ಆದ್ನಲ್ಲ. ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೂಲಿಂದು, ಹಾಗಾಗಿ ದೇವರಿಗೆ ಪೂಜೆ ಮಾಡು ಅಂತ ಹೇಳಿದ್ವಿ. ಪೂಜೆ ಮಾಡ್ದ, ಅದೆಲ್ಲ ತುಂಬ ಚೆನ್ನಾಗೇ ಮಾಡ್ತಾನೆ ಅವನು. ಅವನಿಗೆ ಬ್ರೇಕ್ಫಾಸ್ಟಿಗೆ ಪನ್ನೀರಿನ ಪರಾಟ ಮಾಡಿದ್ದೆ, ಜೊತೆಗೆ ಸೈಡಲ್ಲಿ ಹೆಂಗೂ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ರಲ್ಲ ಅದ್ರದ್ದೇ ಸ್ವಲ್ಪ ಬುರ್ಜಿನ ಸೈಡಿಗೆ ಹಾಕಿದ್ವಿ ಎಗ್ಗಿಂದು. ತಿಂದ, ಟಿ ವಿ ನೋಡಿಕೊಂಡು. ಅವನದು ಡ್ರೆಸ್ಸು ಇವತ್ತಿಂದು ಈ ಥರ ಹಾಕಿದ್ವಿ. ರೆಡಿ ಆಗ್ತಾ ಇದ್ದಾನೆ. ನಮಗೆ ಟೈಮ್ ಬೇರೆ ಆಗಿತ್ತು, ಬೇಗ ಬೇಗ ರೆಡಿ ಮಾಡಿ ಇಷ್ಟು ತನಕ ಏನು ಅನ್ನಿಸ್ತಿಲ್ಲ. ಬಟ್ ಇವಾಗ ಸ್ಕೂಲಿಗೆ ಹೊರಟಾಗ ಒಂಥರ ಇಮೋಷನ್ಸು. ಫಸ್ಟ್ ಟೈಮ್ ಅವನ್ನ ಬಿಟ್ಟಿರೋದು, ಅವನು ಹೇಗಿರ್ತಾನೋ, ಅವನ್ನ ಬಿಟ್ಟು ನಾನು ಹೇಗಿರ್ತಾನೋ ಅಂತ ತುಂಬಾ ಫೀಲ್ ಆಗ್ತಾಯಿತ್ತು. ಥ್ಯಾಂಕ್ ಯು. ಮಿಸ್ ಮಾತು ಹೇಳು, ಸುಶ್ರಿಗೆ ಎಲ್ಲ ಬಂತು ಅಂದ್ರೆ ಮಿಸ್ಸಿಗೆ ಹೇಳ್ಬೇಕು. ಓಕೆ, ನಾವು ತುಂಬಾ ಗೇಮ್ಸ್ ಇದೆ ನಮ್ಮ ಮನೆ ನಮ್ಮ ಸ್ಕೂಲಲ್ಲಿ, ಗೊತ್ತಾಯ್ತಾ? ಬಾಯ್ ಬಾಯ್ ಬಾಯ್. ಅಲ್ಲಿ ಹೋಗೋ ತನಕ ತುಂಬ ಖುಷಿಯಾಗೇ ಇದ್ದ. ಬಟ್ ಅಲ್ಲಿ ಬೇರೆ ಮಕ್ಕಳು ಅಳೋದು ನೋಡಿ ಅವನು ತುಂಬ ಹತ್ಬಿಟ್ಟ. ಆಮೇಲೆ ಅವನು ವಾಪಸ್ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಹ್ಯಾಪಿಯಾಗಿದ್ದ ಅಂದರೆ ನೋಡಿ ಅವ್ನ ಮುಖದಲ್ಲೇ ಕಾಣಿಸುತ್ತೆ.